ಬೇಸಿಗೆಯಲ್ಲಿ ಸುರಿದ ಮಳೆಗೆ ಬೆಂಗಳೂರಿನ ಜನ ನಡುಗಿದ್ದಾರೆ. ಯಲಹಂಕ ಭಾಗದಲ್ಲಿ ಇದ್ದ ಉತ್ತಮ ಮಳೆಯಾಗಿದೆ. ಕೇವಲ 4 ಗಂಟೆಗೆ ಬರೋಬ್ಬರಿ 50 ಮಿಲಿಮೀಟರ್ ಮಳೆಯಾಗಿದೆ. ಯಲಹಂಕದ ಚೌಡೇಶ್ವರಿ ನಗರದಲ್ಲಿ 50 ಮಿಲಿಮೀಟರ್ ಮಳೆಯಾಗಿದೆ. ಸತತ 5 ಗಂಟೆ ಮಳೆ ಸುರಿದಿದೆ. ಹಾಗೆಯೇ ಸುಮಾರು 30ಕ್ಕೂ ಹೆಚ್ಚು ಮರಗಳು ಕೂಡ ನೆಲಸಮ ಆಗಿದೆ, ಧರೆಗೆ ಉರುಳಿವೆ ಎನ್ನುವಂಥದ್ದು ಗೊತ್ತಾಗಿದೆ. 48 ಕಡೆ ಮರದ ಕೊಂಬೆಗಳು ಬಿದ್ದಿರೋದಾಗಿ ಬಿಬಿಎಂಪಿಗೆ ದೂರು ಬಂದಿದೆ. ದಕ್ಷಿಣ ವಲಯ, ಯಲಹಂಕ ವಲಯ, ಪೂರ್ವ ವಲಯಗಳಲ್ಲಿ ರಸ್ತೆಗಳು ಜಲಾವೃತ ಆಗಿತ್ತು. ಯಲಹಂಕ ಭಾಗದಲ್ಲಿ ಸುರಿದ ಒಂದೇ ಮಳೆಗೆ ಮನೆಗಳು ಮುಳುಗೋಗಿವೆ. ಒಳಚರಂಡಿ ಸಮಸ್ಯೆಯಿಂದಾಗಿ ಮನೆಗಳಿಗೆ ನೀರು ಪ್ರವೇಶ ಆಗಿದೆ ಅಂತೇಳಿ ಅಲ್ಲಿನ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಜಧಾನಿಯಲ್ಲಿ ಎಲ್ಲೆಲ್ಲಿ ವಲಯವಾರು ಮಳೆಯಾಗಿದೆ, ಎಷ್ಟಾಗಿದೆ ನೋಡ್ತಾ ಹೋಗೋದಾದರೆ ಚೌಡೇಶ್ವರಿ ನಗರ, ಯಲಹಂಕದ ಚೌಡೇಶ್ವರಿ ನಗರದಲ್ಲಿ 50 ಮಿಲಿಮೀಟರ್, ಜಕ್ಕೂರಿನಲ್ಲಿ 46.6 ಮಿಲಿಮೀಟರ್ ಮಳೆಯಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಬೇಸಿಗೆಯಲ್ಲಿ ಸುರಿದಂಥ ಮಳೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಅವಾಂತರವನ್ನು ಸೃಷ್ಟಿ ಮಾಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗಮನಿಸ್ತಾ ಹೋಗೋದಾದ್ರೆ ನಮ್ಮ ಬೆಂಗಳೂರಿನಲ್ಲಿ ಎಲ್ಲಿ ಏನೆಲ್ಲ ಅವಾಂತರಗಳು ಸಂಭವಿಸಿವೆ? ಶುರುವಾದಂತಹ ಮಳೆ ಏನಿದೆಯೋ ಅದು ಸರಿಸುಮಾರು 5 ಗಂಟೆ ಕಾಲ ಅಂದ್ರೆ ಹೆಚ್ಚು ಕಡಿಮೆ 10 ಗಂಟೆ ರಾತ್ರಿವರೆಗೂ ಕೂಡ ಸುರಿದಿರುವಂತದ್ದು. ಈ ಧಾರಾಕಾರವಾದಂತಹ ಮಳೆಯಿಂದಾಗಿ ಅದರಲ್ಲೂ ಯಲಹಂಕ, ಜಕ್ಕೂರು ಸೇರಿದಂತೆ ಆ ಒಂದು ಭಾಗದಲ್ಲೇ ಅತಿ ಹೆಚ್ಚು ಮಳೆ ದಾಖಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಬಿಬಿಎಂಪಿ ಹೇಳ್ಕೊಂಡಿರುವಂತದ್ದು. ಅದರಲ್ಲೂ ಈ ಯಲಹಂಕ ಭಾಗದ ಚೌಡೇಶ್ವರಿ ನಗರದಲ್ಲಿ 50 ಮಿಲಿಮೀಟರ್ ಮಳೆಯಾಗಿದೆ ಒಂದೇ ರಾತ್ರಿ. ಅಂದ್ರೆ ಬೇಸಿಗೆ ಕಾಲದಲ್ಲಿ, ಸೆಕೆ ಇರುವಂತಹ ಕಾಲದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಿರುವಂತದ್ದು. ಇದು ಹೆಚ್ಚು ಕಡಿಮೆ ಒಂದು 15 ವರ್ಷಗಳ ಇತಿಹಾಸ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇತಿಹಾಸದಲ್ಲಿ ಅತಿ ಹೆಚ್ಚಾದ ದಾಖಲೆ ಬರೆದಂತಹ ಮಳೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಪುಲಿಕೇಶಿ ನಗರದಲ್ಲಿ ಮಳೆ ಬರುವಂತಹ ಸಂದರ್ಭದಲ್ಲಿ ಮರದ ಕೊಂಬೆ ಒಂದು ಬಿದ್ದು ಮಗು ಒಂದು ಸಾವನ್ನಪ್ಪಿರುವಂತಹ ಘಟನೆ ಕೂಡ ಸಾಕ್ಷಿಯಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇದ್ರ ಜೊತೆಗೆ ನಗರದ ಬಹುತೇಕ ಭಾಗದಲ್ಲಿ ಸುರಿದಿರುವಂತಹ ಮಳೆಯಿಂದಾಗಿ 35ಕ್ಕೂ ಹೆಚ್ಚು ಮರಗಳು ಸೇರಿದಂತೆ 80ಕ್ಕೂ ಹೆಚ್ಚು ಮರದ ರೆಂಬೆ ಕೊಂಬೆಗಳು ಮುರಿದಿವೆ ಎನ್ನುವಂತಹ ಮಾಹಿತಿಯನ್ನ ಬಿಬಿಎಂಪಿ ಹೇಳ್ಕೊಂಡಿರುವಂತದ್ದು. ಇದ್ರ ಜೊತೆಗೆ ಇವತ್ತು ಕೂಡ ಮಳೆ ಧಾರಾಕಾರವಾದಂತಹ ಮಳೆ ಬರುತ್ತೆ. ಮಧ್ಯಾಹ್ನದವರೆಗೂ ಕೂಡ ಅತಿ ಹೆಚ್ಚಾದಂತಹ ಬಿಸಿಲು ದಾಖಲಾಗಿ ಅದಾದ ಬಳಿಕ ಮಳೆ ಬರುತ್ತೆ ಎನ್ನುವಂತಹ ಮಾಹಿತಿಯನ್ನ ಹವಾಮಾನ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇರುವಂತದ್ದು. ಹೀಗಾಗಿ ಜನ ಕೂಡ ಎಚ್ಚೆತ್ತುಕೊಳ್ಳುವಂತಹ ಅಗತ್ಯ ತುಂಬಾ ಇದೆ. ಯಾಕಂತ ಹೇಳಿದ್ರೆ ನಗರ ಪ್ರದೇಶದಲ್ಲಿ ಈಗಾಗಲೇ ಒಣಗಿರುವಂತಹ ಮರಗಳು ಚಿಗುರ್ತಾ ಹೋಗ್ತಾ ಇದ್ದಾವೆ. ಜೊತೆಗೆ ಕೆಲವೊಂದಷ್ಟು ಮರಗಳು ವಯಸ್ಸಾದಂತಹ ಮರಗಳಿರುವಂತದ್ದು. ಈ ಒಂದು ಮರಗಳಲ್ಲೇ ರೆಂಬೆ ಕೊಂಬೆಗಳು ಧರೆಗುರುಳುವಂತಹ ಸಾಧ್ಯತೆ ಇರುವಂತಹ ಕಾರಣದಿಂದಾಗಿ ಒಂದು ವೇಳೆ ಮಳೆ ಬರುವಂತಹ ಸಂದರ್ಭದಲ್ಲಿ ಜನ ಮರಗಳ ಕೆಳಗಡೆ ನಿಲ್ಲುವಂತದ್ದಾಗ್ಲಿ, ಸೇರಿದಂತೆ ವಿದ್ಯುತ್ ಕಂಬಗಳ ಅಕ್ಕಪಕ್ಕದಲ್ಲಿ ನಿಲ್ಲುವಂತದ್ದಾಗ್ಲಿ ಅದೆಲ್ಲವೂ ಕೂಡ ಎಚ್ಚರಿಕೆಯಿಂದ ಇರುವಂತದ್ದು ಒಳಿತು ಎನ್ನುವಂತಹ ಮಾಹಿತಿಯನ್ನ ಅಧಿಕಾರಿಗಳು ಈಗಾಗಲೇ ಕೊಟ್ಟಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.